ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ಸ್ವಾಗತ ನಿಮ್ಮ ರಿಚಲ್ ಡ್ಯಾಡಿ ಸಾಫ್ಟ್ವೇರ್ ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಏನ್ ನೋಡ್ತಾ ಇದ್ದೀವಿ, ಕಲಿತಾ ಇದ್ದೀವಿ ಅಂದ್ರೆ GST ಅಂಡ್ ನಾನ್ GST ಸೇಲ್ಸ್ ರಿಪೋರ್ಟ್ ನ ಹೇಗೆ ನೋಡೋದು ಅಂತ. ಸೊ ಬನ್ನಿ ನೋಡೋಣ ಅದು ಹೇಗೆ ಅನ್ನೋದನ್ನ. ಸೊ ನಿಮ್ಗೆ ಇಲ್ಲಿ ರಿಪೋರ್ಟ್ಸ್ ಅನ್ನೋ ಆಪ್ಷನ್ ಇದೆ. ಓಕೆ, ಸೊ ಇಲ್ಲಿ ರಿಪೋರ್ಟ್ಸ್ ಅನ್ನೋ ಆಪ್ಷನ್ ಇದೆ, ಕ್ಲಿಕ್ ಮಾಡಿ ರಿಪೋರ್ಟ್ಸ್ ನ. ಇಲ್ಲಿ ಸೇಲ್ಸ್ ರಿಪೋರ್ಟ್ ಅನ್ನೋ ಆಪ್ಷನ್ ಇದೆ ನೋಡಿ. ಎಸ್, ಇಲ್ಲಿ ಸೇಲ್ಸ್ ರಿಪೋರ್ಟ್ ಆಪ್ಷನ್ ಇದೆ ನೋಡಿ. ಸೊ ಇಲ್ಲಿ ಸರ್ಚ್ ಬೈ ಟ್ಯಾಕ್ಸ್ ಟೈಪ್ ಅಂತ ಇದೆ ಅಲ್ವಾ. ನಾವು ಈ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳೋಣ. GST ಅಂತ ಸೆಲೆಕ್ಟ್ ಮಾಡ್ಕೊಂತೀನಿ. ನಾನು ಮಂತ್ ಬಂದ್ಬಿಟ್ಟು ಈ ಮಂತ್ ಇದೆ ತಗೊಂಡಿದ್ದೀನಿ. ಫಸ್ಟ್ ಏಪ್ರಿಲ್ ಇಂದ 11ನೇ ತಾರೀಕು ಏಪ್ರಿಲ್ ತನಕ ನೋಡೋಣ. ಸೇಲ್ಸ್ ರಿಪೋರ್ಟ್. ಎಸ್, ಇಲ್ಲಿ ನೋಡ್ಬೋದು ನೀವು ಇನ್ವಾಯ್ಸ್ ಏನಂತ ತೋರಿಸ್ತಾ ಇದೆ ಅಂದ್ರೆ ಎಲ್ಲ GST ಅಂತ ತೋರಿಸ್ತಾ ಇದೆ. ನಮ್ಮ ರಿಟೇಲ್ ಡ್ಯಾಡಿ ಸಾಫ್ಟ್ವೇರ್ ನಲ್ಲಿ ಇದು ವಿಭಿನ್ನವಾಗಿದೆ. ಸೊ ನಿಮ್ಗೆ GST ಬಿಲ್ಸ್ ಎಲ್ಲ ನಿಮ್ಗೆ GST ಅಂತ ಪ್ರಿಫಿಕ್ಸ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಎಲ್ಲಾನು GST ಅಂತಾನೆ ಸ್ಟಾರ್ಟ್ ಆಗಿದೆ, GST ಬಿಲ್ಸ್ಗೆ. ಓಕೆ, ಸೊ ನಾನು ಇದೇ ಬಿಲ್ಲು ನಾನ್ GST ಬಿಲ್ಗೆ ಏನಂತ ತೋರಿಸುತ್ತೆ ಅಂತ ನೋಡೋಣ. ನಾನಿಲ್ಲಿ ಈಗ ಮತ್ತೆ ನಾನ್ GST ಇಂದ ತಗೊಂಡು ಸಮರಿ ರಿಪೋರ್ಟ್ ತಗೊಂಡಿದ್ದೀನಿ ನೋಡಿ. ನಾನ್ GST ಬಿಲ್ಗೆ ಇಲ್ಲಿ ಏನಂತ ತೋರಿಸ್ತಾ ಇದೆ, SINV ಅಂತ ತೋರಿಸ್ತಾ ಇದೆ. SINV ಅಂತ ತೋರಿಸ್ತಾ ಇದೆ. SINV ಅಂತ ಇದು ನಾನ್ GST ಬಿಲ್. ಇದು ವಿಭಿನ್ನವಾಗಿದೆ. ನಮ್ಮ ರಿಟೇಲ್ ಡ್ಯಾಡಿ ಸಾಫ್ಟ್ವೇರ್ ಮುಖಾಂತರ ನಾನು ತೋರಿಸ್ತಾ ಇದ್ದೀನಿ. SINV ಅಂತ ಬರುತ್ತೆ. ಇದಾಗಿದೆ ಇವತ್ತಿನ ವಿಡಿಯೋದಲ್ಲಿ GST ಅಂಡ್ ನಾನ್ GST ರಿಪೋರ್ಟ್ಸ್, ಸೇಲ್ಸ್ ರಿಪೋರ್ಟ್ನ ಹೇಗೆ ನೋಡೋದು ಅಂತ ವೀಕ್ಷಕರೇ. ಸೊ ನಿಮಗೆ ಗೊತ್ತಾಗಿದೆ ಅನ್ಕೊಂತೀನಿ. ಸೊ ನೀವು ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ರಿಚಲ್ ಡ್ಯಾಡಿ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೋ ಮಚ್.